ಸಕ್ಸಸ್ ಈಸ್ ಸಮಥಿಂಗ್ ಯಾವುದನ್ನು ಎಲ್ಲರೂ ಅಚೀವ್ ಮಾಡಲಿಕ್ಕೆ ಆಸೆ ಪಡ್ತಾರೆ. ಸಕ್ಸಸ್ ಸಿಗ್ಲಿಕ್ಕೋಸ್ಕರ ರಾತ್ರಿ ಹಗಲು ಕಷ್ಟಪಟ್ಟು ಕಾಲೇಜ್ಗೆ ಹೋಗಿ ಡಿಗ್ರಿ ಕಂಪ್ಲೀಟ್ ಮಾಡ್ತಾರೆ. ಗ್ರ್ಯಾಜುಯೇಷನ್ ಕಂಪ್ಲೀಟ್ ಮಾಡಿದ ಮೇಲೆ ನೀವೊಂದು ಸಕ್ಸಸ್ಫುಲ್ ಪರ್ಸನ್ ಆಗ್ತೀರ ಅಂತ ಎನ್ಸ್ಕೊಂಡ್ರೆ ಓವರ್ 80% ಇಂಜಿನಿಯರಿಂಗ್ ಗ್ರ್ಯಾಜುಯೇಟ್ಸ್ ಜಾಬ್ ಇಲ್ಲದೆ ಮನೆಯಲ್ಲಿದ್ದಾರೆ. ಅಕಸ್ಮಾತ್ ನೀವು ಸಕ್ಸಸ್ ಅನ್ನ ವೆಲ್ತೊಟ್ಟಿಗೆ ಕಂಪೇರ್ ಮಾಡೋದಾದ್ರೆ ಸಾಲು ಮರದ ತಿಮ್ಮಕ್ಕ, ಕೆ ಶಿವರಾಮ್ ಕಾರಂತ್ ಇಂಥ ಗಣ್ಯ ವ್ಯಕ್ತಿಗಳೊಟ್ಟಿಗೆ ಕೋಟಿ ಇಲ್ಲದಿದ್ರು ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದಾರೆ. ಹಾಗಾದ್ರೆ ಸಕ್ಸಸ್ಸಿನ ಆಕ್ಚುಯಲ್ ಡೆಫಿನೇಷನ್ ಏನು? ವೆಲ್ತ್, ದೊಡ್ಡ ಮನೆ ಅಥವಾ ನಿಮ್ಮ ಪರ್ಸನಲ್ ಅಚೀವ್ಮೆಂಟ್? ಎಲಾನ್ ಮಸ್ಕ್ ಸ್ಪೇಸ್ ಎಕ್ಸ್, ಟೆಸ್ಲಾ ಅಂತ ದೊಡ್ಡ ಕಂಪನಿಯ ಮಾಲೀಕ, ವರ್ಲ್ಡ್ಸ್ ರಿಚೆಸ್ಟ್ ಮ್ಯಾನ್ ಆದ್ರೂ ಅವರು ಇಷ್ಟು ಚಿಕ್ಕ ಮನೆಯಲ್ಲಿ ಇರ್ತಾರೆ. ಹಣದ ಪರ್ಸ್ಪೆಕ್ಟಿವ್ ತಗೊಂಡ್ರೆ ಎಲಾನ್ ಮಸ್ಕಿಗೆ ಈಗ ತನಕ 2 ಹೆಂಡತಿಯರು ಆ್ಯಂಡ್ 14 ಮಕ್ಕಳು ಇದ್ದಾರೆ. ಬಟ್ ಸ್ಟಿಲ್ ಈಗ ಯಾರೂ ಇಲ್ಲ. ಹಣ ಸಕ್ಸಸ್ ಅನ್ನು ಡಿಫೈನ್ ಮಾಡೋದಾದ್ರೆ ಇಷ್ಟು ಹಣ ಇದ್ದವನೊಟ್ಟಿಗೆ ಯಾರು ಇರ್ಲಿಕ್ಕೆ ಇಷ್ಟಪಡಲ್ಲ. ಏಜ್ ನಿಮ್ಮ ಸಕ್ಸಸ್ ಅನ್ನು ಡಿಟರ್ಮೈನ್ ಮಾಡೋದಾದ್ರೆ ರೇ ಕಾರ್ಕ್ ಮ್ಯಾಕ್ಡೊನಾಲ್ಡ್ಸ್ ಅನ್ನ ಗ್ಲೋಬಲಿ ಇಂಟ್ರೊಡ್ಯೂಸ್ ಮಾಡಿದವರು. ಅವರ 50s ಅಲ್ಲಿ ಎಲ್ಲಿ ನಾರ್ಮಲ್ ಪೀಪಲ್ ರಿಟೈರ್ಮೆಂಟ್ ತಗೊಳ್ತಾರೆ, ಇವರಿಗೆ ಆಗ ಸಕ್ಸಸ್ ಸಿಕ್ಕಿದ್ದು. ಏಜಿಗೂ ಸಕ್ಸಸ್ಸಿಗೂ ಯಾವ ಕನೆಕ್ಷನ್ ಇಲ್ಲ. ಒಂದು ಪರ್ಸನ್ ಎಷ್ಟು ಸಕ್ಸಸ್ಫುಲ್ ಅಂತ ಡಿಟರ್ಮೈನ್ ಮಾಡಲಿಕ್ಕೆ ಯಾವ ಸ್ಕೇಲ್ ಈಗ ತನಕಿಲ್ಲ. ಅಥವಾ ಒಂದು ಪರ್ಸನ್ ಇನ್ನೊಬ್ರಿಗಿಂತ ಎಷ್ಟು ಸಕ್ಸಸ್ಫುಲ್ ಅಂತ ಸಹ ನೋಡ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ಸಕ್ಸಸ್ ಅನ್ನ ಡಿಟರ್ಮೈನ್ ಹೇಗೆ ಮಾಡೋದು? ಒಂದು ಹುಡುಗಿ ರೋಡ್ ಸೈಡ್ ಅಲ್ಲಿ ಫುಡ್ ಸ್ಟಾಲ್ ಹಾಕಿದ್ರೆ ಅಥವಾ ಆಟೋ ಡ್ರೈವರ್ ಆದ್ರೆ ಅವರನ್ನ ಸೊಸೈಟಿ ಸಕ್ಸಸ್ಫುಲ್ ಕ್ಯಾಟಗರಿಗೆ ಹಾಕ್ತಾರೆ. ಅದೇ ಕೆಲಸ ಒಂದು ಹುಡುಗ ಮಾಡಿದ್ರೆ ಅವನನ್ನ ಫೇಲಿಯರ್ ಅಂತ ಕನ್ಸಿಡರ್ ಮಾಡ್ತಾರೆ. ಇವೊಂದು ಇಬ್ಬರ ಅರ್ನಿಂಗ್ ಆಲ್ಮೋಸ್ಟ್ ಸೇಮ್ ಆಗಿರ್ತದೆ. ಇಟ್ಸ್ ಆಲ್ ಅಬೌಟ್ ಹೌ ಯು ಥಿಂಕ್, ಅಥವಾ ನಿಮ್ಮ ಸೊಸೈಟಿ ಹೇಗೆ ಥಿಂಕ್ ಮಾಡ್ತದೆ. ಜಾರ್ಡನೋ ಬ್ರೂನೋ ಇಟಾಲಿಯ ಒಂದು ಫೇಮಸ್ ಮ್ಯಾಥಮೆಟಿಷಿಯನ್, ಆಸ್ಟ್ರಾಲಜರ್ ಹಾಗೂ ಒಂದು ಫಿಲಾಸಫರ್. ಇವರು 16th ಸೆಂಚುರಿಯಲ್ಲಿ ಸೂರ್ಯ ಸೆಂಟರ್ ಅಲ್ಲಿರೋದು ಆ್ಯಂಡ್ ಉಳಿದ ಎಲ್ಲ ಗ್ರಹ ಅದರ ಸುತ್ತು ಬರುವ ಕಾನ್ಸೆಪ್ಟ್ ಜನರ ಮುಂದೆ ತರ್ತಾರೆ. ಬಟ್ ಅಲ್ಲಿನ ಚರ್ಚ್ ಅವರ ಅಗೇನ್ಸ್ಟ್ ಆಗಿತ್ತು. ಅಕಾರ್ಡಿಂಗ್ ಟು ದೆಮ್ ಭೂಮಿ ಸೆಂಟರ್ ಅಲ್ಲಿರೋದು ಆ್ಯಂಡ್ ಸೂರ್ಯ ಅದರ ಸುತ್ತು ಬರೋದು. ಆ್ಯಂಡ್ ಅವರ ಪ್ರಕಾರ ಇವರು ಜನರಿಗೆ ಫಾಲ್ಸ್ ಇನ್ಫಾರ್ಮೇಶನ್ ಸ್ಪ್ರೆಡ್ ಮಾಡ್ತಿದ್ದಾರೆ. ಇದು ಇವರ ಟೀಚಿಂಗ್ಸ್ ಆ್ಯಂಡ್ ರಿಲಿಜಿಯಸ್ ಬಿಲೀವ್ಸ್ನ ಅಗೇನ್ಸ್ಟ್ ಆಗಿತ್ತು. ಅದಕ್ಕಾಗಿ ಇವರನ್ನ 1600s ಅಲ್ಲಿ ಎಕ್ಸಿಕ್ಯೂಷನ್ ಮಾಡಿದ್ರು. ಇವನ್ ದೋ ಇವರ ಡಿಸ್ಕವರಿ ಸಕ್ಸಸ್ಫುಲ್ ಆಗಿತ್ತು, ಆದ್ರೂ ಅಕಾರ್ಡಿಂಗ್ ಟು ಸೊಸೈಟಿ ಇವರೊಂದು ಫೇಲಿಯರ್. ಇದರಲ್ಲೇ ಇನ್ನೊಂದು ವಿಷಯ ಗೊತ್ತಾಗ್ತದೆ, ನೀವು ನಿಮ್ಮ ಪರ್ಸನಲ್ ಲೈಫಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗ್ತೀರಿ ಅದು ಜಾಸ್ತಿ ಮ್ಯಾಟ್ರ್ ಆಗಲ್ಲ. ನೀವು ಸೊಸೈಟಿ ಪರ್ಸ್ಪೆಕ್ಟಿವ್ ಅಲ್ಲಿ ಎಷ್ಟು ಸಕ್ಸಸ್ಫುಲ್ ಆಗ್ತೀರಿ ಅದು ಮ್ಯಾಟ್ರ್ ಆಗ್ತದೆ. ಇನ್ ರಿಯಲ್ ಲೈಫ್ ಒಂದು ಪರ್ಸನ್ EMI ಅಲ್ಲಿ ತಗೊಂಡ ಐಫೋನ್ ಹಾಗೊಂದು ಫೇಕ್ ನೈಕಿ ಶೂ ಹಾಕೊಂಡು ನಿಲ್ಕೊಂಡಿದ್ರೆ ಆ್ಯಂಡ್ ಅದೇ ಜಾಗದಲ್ಲಿ ಇನ್ನೊಂದು ಪರ್ಸನ್ ಒಂದು ನಾರ್ಮಲ್ ಫೋನ್ ಮತ್ತೆ ಒಂದು ನಾರ್ಮಲ್ ಚಪ್ಪಲ್ ಹಾಕೊಂಡು ನಿಲ್ಕೊಂಡಿದ್ರೆ, ಇವೊಂದು ಫಸ್ಟ್ ಪರ್ಸನ್ ಒಟ್ಟಿಗೆ ಒಂದು EMIದ ಐಫೋನ್ ಆ್ಯಂಡ್ ಒಂದು ಫೇಕ್ ಶೂ ಹಾಕೊಂಡಿದ್ರು ಅವನಿಗೆ ಸೋಷಿಯಲ್ ವ್ಯಾಲಿಡೇಷನ್ ಜಾಸ್ತಿ ಸಿಗ್ತದೆ ಕಂಪೇರ್ ಟು ದ ಸೆಕೆಂಡ್ ಗಾಯ್. ಎಟ್ ದ ಎಂಡ್ ಅದು ಟೋಟಲ್ ನಿಮ್ಮೇಲೆ ಬಿಟ್ಟದ್ದು ನಿಮಗೆ ಯಾವ ಟೈಪ್ ಆಫ್ ಸಕ್ಸಸ್ ಬೇಕಂತ. ಬಟ್ ದ ಹಾರ್ಶ್ ರಿಯಾಲಿಟಿ ಈಸ್ ಈಗಿನ ಜನರೇಷನ್ಗೆ ಫೇಕ್ ರಿಚ್ನೆಸ್ ಅಥವಾ ಶೋ ಆಫ್ ಅನ್ನ ಜಾಸ್ತಿ ಪ್ರಿಫರ್ ಮಾಡ್ತಾರೆ. ಫ್ಯಾನ್ಸಿ ಹೋಟೆಲಿಗೆ ಹೋಗಿ ಫೋಟೋಸ್ ತೆಗೆಯೋದು, ವೀಕೆಂಡಲ್ಲಿ ಪಾರ್ಟಿ ಅಥವಾ ಎಲ್ಲೇ ಸುತ್ತಲಿಕ್ಕೆ ಹೋಗೋದು. ಬಟ್ ದಿ ಹಾರ್ಶ್ ರಿಯಾಲಿಟೀಸ್ ಅವರೊಟ್ಟಿಗೆ ರಿಯಲ್ ಅಲ್ಲಿ ಏನೂ ಇರಲ್ಲ. ಬಟ್ ಸ್ಟಿಲ್ ಅವ್ರು ಶೋ ಆಫ್ ಅನ್ನ ಪ್ರಿಫರ್ ಮಾಡ್ತಾರೆ ಜಸ್ಟ್ ಟು ಮೀಟ್ ಸೋಷಿಯಲ್ ಸ್ಟ್ಯಾಂಡರ್ಡ್ಸ್. ಸಕ್ಸಸ್ ಅನ್ನ ನಿಮ್ಮ ಬ್ಯಾಂಕ್ ಬ್ಯಾಲೆನ್ಸ್ ನೋಡಿ ಮೆಜರ್ ಮಾಡುವಂತ ವಸ್ತು ಅಲ್ಲ. ಇಟ್ಸ್ ಬಿಯಾಂಡ್ ದ್ಯಾಟ್. ನಿಮ್ಗೊಂದು ಹೆಲ್ದಿ ಲೈಫ್ ಉಂಟಾ, ನೀವು ಆರೋಗ್ಯದಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಿ, ಅಕಸ್ಮಾತ್ ನೀವೊಂದು ಹೆಲ್ದಿ ಫ್ಯಾಮಿಲಿಯನ್ನು ಬಿಲ್ಡ್ ಮಾಡಿದ್ದೀರಾ, ನೀವು ಲೈಫಲ್ಲಿ ಸಕ್ಸಸ್ಫುಲ್ ಆಗಿದ್ದೀರಿ. ನಿಮ್ಮೊಟ್ಟಿಗೆ ಏನುಂಟು ಅದರಲ್ಲೇ ನೀವು ಖುಷಿಯಲ್ಲಿ ಇರಲಿಕ್ಕೆ ಟ್ರೈ ಮಾಡಬೇಕು. ನೀವು ಅದನ್ನು ಬಿಟ್ಟು ಬೇರೆಯವರೊಟ್ಟಿಗೆ ಕಂಪೇರ್ ಮಾಡಿದರೆ ಬೇಸರನೇ ಆಗೋದು. ನೀವು ಯಾವತ್ತೂ ನಿಮ್ಮ ಗೋಲನ್ನು ಅಚೀವ್ ಮಾಡಲಿಕ್ಕೆ ಫೋಕಸ್ ಮಾಡ್ತಿರ್ಬೇಕು. ಜಾಸ್ತಿ ಅಂದರೆ ಒಂದು 100 ಸತಿ ಫೇಲ್ ಆಗ್ಬೋದು. ಎಟ್ ದ ಎಂಡ್ ಸಕ್ಸಸ್ ಇಸ್ ಗ್ಯಾರಂಟೀಡ್. ಸಕ್ಸಸ್ಸನ್ನು ಅಚೀವ್ ಮಾಡಬೇಕಾದ್ರೆ ನಿಮ್ಮೊಟ್ಟಿಗೆ ಪೇಷನ್ಸ್ ಇರಲೇಬೇಕು. ಅದೊಂದಿದ್ರೆ ನೀವು ಲೈಫಲ್ಲಿ ಏನು ಸಹ ಅಚೀವ್ ಮಾಡ್ಬೋದು. ವಿಡಿಯೋ ಇಷ್ಟದ ಲೈಕ್, ಶೇರ್, ಸಬ್ಸ್ಕ್ರೈಬ್ ಮಾಡಿ. ಬಾಯ್.